ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದು ಬೇಬಿ ಸ್ಕಿನ್ನಿಗೆ ಯಾವ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಬೆಸ್ಟ್ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲರಿಗೂ ನಾನು ತಿಳಿಸ್ಕೊಡ್ತೀನಿ. ಯಾವ ಕ್ರೀಮ್ನ ನಾವು ಬೇಬಿಗೆ ಯೂಸ್ ಮಾಡಿದ್ರೆ ಬೆಸ್ಟ್ ಅನ್ನೋದ್ರ ಬಗ್ಗೆ ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ನಾನು ನನ್ನ ಮಗಳಿಗೆ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ, ಬೇಬಿ ಸ್ಕಿನ್ ಕೇರ್ ನಾನು ಹೇಗೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ನಾನು ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಅದೇ ಕ್ರೀಮ್ನ ನೀವು ಯೂಸ್ ಮಾಡಬೇಕು ಅಂತ ಏನಿಲ್ಲ, ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಸ್ವಲ್ಪ ಯೂಸ್ ಆದ್ರೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬೇಬಿ ಸ್ಕಿನ್ ಕೇರ್ ಹೇಗೆ ಮಾಡ್ಬೋದು, ಬೇಬಿ ಸ್ಕಿನ್ಗೆ ಯಾವ್ಯಾವ ಥರ ಪ್ರಾಡಕ್ಟ್ಸ್ ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನನಗೆ ನನ್ನ ಡರ್ಮಟೊಲಜಿಸ್ಟ್ ಏನು ಸಜೆಸ್ಟ್ ಮಾಡಿದಾರೋ, ಯಾವ ಥರ ಕ್ರೀಮ್ ಯೂಸ್ ಮಾಡಿದ್ರೆ ಬೇಬಿ ಸ್ಕಿನ್ ಹೆಲ್ದಿಯಾಗಿರುತ್ತೆ ಅಂತ ಸಜೆಸ್ಟ್ ಮಾಡಿದಾರೋ ಆ ಕ್ರೀಮ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ತುಂಬ ಜನ ಗೊತ್ತಿರುತ್ತೆ ಯಾವ್ಯಾವ ಥರ ಕ್ರೀಮ್ ಯೂಸ್ ಮಾಡಬೇಕು ಬೇಬಿ ಸ್ಕಿನ್ಗೆ, ಯಾವ ಕ್ರೀಮ್ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ತುಂಬ ಜನಗಳಿಗೆ ಗೊತ್ತಿರುತ್ತೆ. ಬಟ್ ನಂತರ ನ್ಯೂ ಮಾಮ್ಸ್ ಯಾರ್ಯಾರು ಆಗಿರ್ತಾರೋ ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡೋದಪ್ಪ ನನ್ನ ಮಗುಗೆ, ಏನು ಹಚ್ಚಿದ್ರೆ ಬೆಸ್ಟು, ಏನು ಹಚ್ಚಿಲ್ಲ ಅಂದರೆ ಬೆಸ್ಟು ಅಂತ ಯೋಚನೆ ಮಾಡ್ತಿರ್ತಾರೆ. ನಾನಂತೂ ತುಂಬ ತಲೆ ಕೆಡಿಸ್ಕೊಂಡಿದ್ದೆ ಬೇಬಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಅಂತೂ. ಆಮೇಲೆ ಹೋಗ್ತಾ ನನಗೂ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು. ನನ್ನ ಮಗಳ ಸ್ಕಿನ್ ಟೈಪ್ಗೆ ಯಾವ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಅವಳ ಸ್ಕಿನ್ಗೆ ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಸಿಕ್ತು. ಮಕ್ಕಳಿಗೆ ಯಾವುದೇ ಥರ ಬೇಬಿ ಪ್ರಾಡಕ್ಟ್ಸ್ನ ಬೇಬಿ ಸ್ಕಿನ್ ಮೇಲೆ ಅಪ್ಲೈ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಾವು 100 ಸಲ ಯೋಚನೆ ಮಾಡಬೇಕಾಗುತ್ತೆ. ಮಕ್ಕಳ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಒಂದು ಸಲ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಅಪ್ಲೈ ಮಾಡಿದ್ರೆ ಅದು ಗುಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಎಲ್ಲರೂ ಹೇಗೋ ಗೊತ್ತಿಲ್ಲ, ನಾನು ಹೇಗೆ ಅಂದರೆ ನನ್ನ ಪಾಪಗೆ ಸ್ವಲ್ಪ ಏನಾದರೂ ಆದ್ರೂ ನಾನು ತುಂಬ ತಲೆ ಕೆಡಿಸ್ಕೊತೀನಿ. ಹಿಂಗಾಯ್ತಲ್ಲ ಅಂತ ಅದೇ ಕೊರಗ್ತಿರ್ತೀನಿ. ಈಗ ಚಿಕ್ಕದೇನಾದರೂ ಪಿಂಪಲ್ ಆದ್ರೂ ಏನಕ್ಕೆ ಹಿಂಗಾಯಿತು, ಏನಾಗಿರ್ಬೋದು, ಏನಾದರೂ ಸ್ಕಿನ್ ರಿಯಾಕ್ಷನ್ ಆಗಿರ್ಬೋದಾ ಅಥವಾ ಫುಡ್ ರಿಯಾಕ್ಷನ್ ಆಗಿರ್ಬೋದಾ, ನಾನು ಹಚ್ತಿರೋ ಪ್ರಾಡಕ್ಟ್ಸಿಂದ ಏನಾದರೂ ರಿಯಾಕ್ಷನ್ ಆಗಿರ್ಬೋದಾ ಅಂತ ಯೋಚನೆ ಮಾಡ್ತಿರ್ತೀನಿ. ಸ್ಕಿನ್ ಕೇರ್ ಅನ್ನೋದು ಮಕ್ಳಿಗೆ ಹೇಗೆ ಬರುತ್ತೆ ಅಂದರೆ ನಾವೇನು ತಿನ್ನಿಸ್ತೀವಿ ಮಕ್ಳಿಗೆ ಅದರಿಂದನೂ ಸ್ಟಾರ್ಟ್ ಆಗುತ್ತೆ. ಡ್ರೈ ಫ್ರೂಟ್ಸ್ ತಿಂದರೆ ತುಂಬ ಮಕ್ಕಳಿಗೆ ಅಲರ್ಜಿ ಆಗುತ್ತೆ. ಸೊ ಹಾಗೆ ಒಂದೊಂದು ಮಕ್ಕಳು ಒಂದೊಂದು ಥರ ಡಿಫ್ರೆಂಟು. ನನ್ನ ಮಗಳು ಹೀಗೆ, ನಿಮ್ಮ ಮಗಳು ಯಾಕೆ ಹಾಗಿಲ್ಲ ಅಂತ ಜಡ್ಜ್ ಮಾಡೋದಕ್ಕಾಗಲ್ಲ. ಅವ್ರ ಪಾಪು ಹಾಗೆ, ನಮ್ಮ ಪಾಪು ಯಾಕೆ ಹೀಗಿಲ್ಲ ಅಂತ ಜಡ್ಜ್ ಮಾಡೋದಕ್ಕಾಗಲ್ಲ. ಈಗ ನನ್ನ ಮಗಳು ಹೇಗೆ ಅಂದರೆ ತುಂಬ ದಪ್ಪನೂ ಇಲ್ಲ, ತುಂಬ ಸಣ್ಣನೂ ಇಲ್ಲ, ಅವಳು ಮೀಡಿಯಮ್ ಆಗಿದ್ದಾಳೆ. ಈಗ ಬೇರೆಯವ್ರ ಮಕ್ಕಳು ತುಂಬ ದಪ್ಪ ಇರ್ತಾರೆ ಅಥವಾ ತುಂಬ ಸಣ್ಣ ಇರ್ತಾರೆ. ನಾನು ಇವಾಗ ಅವ್ರ ಮಕ್ಳಿಗೆ ನನ್ನ ಮಗುನ ಕಂಪೇರ್ ಮಾಡೋಕ್ಕಾಗಲ್ಲ. ನನ್ನ ಪಾಪು ಏನಕ್ಕೆ ಇಷ್ಟು ಸಣ್ಣ ಇದೆ, ಅವ್ರ ಪಾಪು ಯಾಕೆ ಅಷ್ಟು ದಪ್ಪದಿದೆ ಅಂತ ಹೇಳೋದಕ್ಕಾಗಲ್ಲ. ಒಂದೊಂದು ಮಕ್ಕಳು ಬಾಡಿ ಒಂದೊಂದು ಥರ ಇರುತ್ತೆ, ಒಂದು ಮಗುಗಿನ್ನ ಡಿಫ್ರೆಂಟ್ ಆಗಿರುತ್ತೆ. ಸೊ ವಿಡಿಯೋನ ತುಂಬ ಲಾಂಗ್ ಮಾಡೋದು ಬೇಡ, ಮೇನ್ ಪಾಯಿಂಟಿಗೆ ಬಂದ್ಬಿಡ್ತೀನಿ. ನಾನು ನನ್ನ ಪಾಪುಗೆ ಯಾವ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ. ಸೊ ಫಸ್ಟ್ ಹೇಳೋದಾದರೆ, ನಾನು ಯಾವುದೇ ಥರ ಪ್ರಮೋಷನ್ಸ್ ಆಗಲಿ ಬೇರೆ ಇನ್ನೇನೋ ಮಾಡ್ತಿಲ್ಲ. ನೀವೇ ಯೋಚನೆ ಮಾಡಿ, ನಾನು ಇನ್ನೂ ಬಿಗಿನರು ಯೂಟ್ಯೂಬಲ್ಲಿ. ನನಗೆ ಯಾವ ಥರ ಪ್ರಮೋಷನ್ಸ್ ಮಾಡೋದಕ್ಕೆ ಪ್ರಾಡಕ್ಟ್ಸ್ ಎಲ್ಲ ಕೊಡ್ತಾರೆ ನೀವೇ ಯೋಚನೆ ಮಾಡಿ. ನಾನು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನನ್ನ ಮಗುಗೆ ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅದರಿಂದ ರಿಸಲ್ಟ್ ಸಿಕ್ಕಿದ ಮೇಲೆ ಅದು ಬೆಸ್ಟ್ ಪ್ರಾಡಕ್ಟ್ಸ್ ಅಂತ ನನಗೆ ಅನ್ಸಿದ ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ನಾನು ಫಸ್ಟ್ ಒನ್ನು, ದಿಸ್ ಈಸ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಿಮಗೆ ಕಾಣಿಸ್ತಿದ್ದೆ ಅನ್ಕೋತೀನಿ. ದಿಸ್ ಈಸ್ ಮೈ ಫೇವ್ರೆಟ್ ಕ್ರೀಮ್ ಅಂತಲೇ ಹೇಳ್ಬೋದು. ಕ್ರೀಮ್ ಅನ್ನೋದಕ್ಕೆ ಇದನ್ನು ಲೋಷನ್ ಅಂತ ಹೇಳ್ತಾರೆ. ಇದು ಡೆರ್ಮಾಡೋದು. ಈಗ ಬೇಬಿ ಸ್ಕಿನ್ ಮೇಲೆ ಯಾವುದೇ ಥರ ಅಂತ ಪಿಂಪಲ್ಸ್ ಆಗಿರ್ಬೋದು ಅಥವಾ ಸ್ಕಿನ್ ಇರಿಟೇಷನ್ಸ್ ಆಗಿರ್ಬೋದು ಅಥವಾ ಸ್ಕಿನ್ ಇಡ್ಚಿಂಗ್ ಆಗ್ತಿರ್ಬೋದು, ಸಣ್ಣ ಚಿಕ್ಕ ನ್ಯೂ ಬಾರ್ನ್ಸ್ ಬೇಬೀಸ್ಗೆ ತುಂಬ ಇರುತ್ತೆ. ಇದು ಮುಖದ ಮೇಲೆ ಸಣ್ಣ ಗುಳ್ಳೆಗಳಾಗಿರ್ತವೆ. ಆ್ಯಂಡ್ ಇಲ್ಲಿ ಗದ್ದದ ಹತ್ರ, ಆಮೇಲೆ ಇನ್ನು ಫೇಸಲ್ಲಿ ತುಂಬ ಕಡೆ ವೈಟ್ ಗುಳ್ಳೆ ಆಗಿರ್ತವೆ. ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ತಾಯಿ ಹೊಟ್ಟೆಲಿ ಇದ್ದಾಗ್ಲೇ ಮಗುಗೆ ಆ ಥರ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಪ್ರೆಗ್ನೆಂಟಲ್ಲಿ ತುಂಬ ಪ್ರೋಟೀನ್ಸ್ ಇರೋ ಅಂಥದ್ದು
ಈ ಥರದ್ದೆಲ್ಲ ತಿಂದಿರ್ತೀವಲ್ವ. ಸೊ ಹಾಗಾಗಿ ತುಂಬ ಹೆಲ್ದಿ ಫುಡ್ಸ್ ತಿಂದಿರ್ತೀವಿ, ಹಾಗಾಗಿ ಮಕ್ಕಳಿಗೆ ಆ ಥರ ವೈಟ್ ಪಿಂಪಲ್ಸ್ ಆಗಿರುತ್ತೆ ಚಿಕ್ಕದು. ಅದೆಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಈ ಕ್ರೀಮ್ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ರ್ಯಾಷಸ್ ಆಗಿರ್ಬೋದು, ನನ್ನ ಮಗಳಿಗಂತೂ ಕಣ್ಮೇಲೆ ಇಲ್ಲಿ 2 ಕಣ್ಮೇಲೂ ಫುಲ್ಲು ರೆಡ್ ಇತ್ತು. ಸೊ ಸ್ಕಿನ್ ರೆಡ್ ಇತ್ತು. ನಾನು ಈ ಕ್ರೀಮ್ನ ಯೂಸ್ ಮಾಡ್ತಾ ಬಂದೆ, ಅವಳಿಗೆ ತುಂಬ ಒಳ್ಳೆ ರಿಸಲ್ಟ್ ಬಂತು. ಎಲ್ಲ ಪೂರ್ತಿ ಆಗೋಯ್ತು. ಆ್ಯಂಡ್ ಅವಳಿಗೆ ಸಣ್ಣ ಗುಳ್ಳೆ ಆಗೋದು, ಮತ್ತು ಅವಳು ಡೈಲಿ ನಾನು ಫೀಡ್ ಮಾಡೋದಕ್ಕೆ ಅವಳಿಗೆ ಬಾಯಿ ಹತ್ರ ಇಲ್ಲೆಲ್ಲ ಹಾಲು ಕುಡಿತಾಳಲ್ವ. ಸೊ ಹಾಗಾಗಿ ಸಣ್ಣ ಗುಳ್ಳೆ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಅವಳಿಗೆ ಅದೆಲ್ಲ ಪೂರ್ತಿ ಹೋಗುತ್ತೆ. ನೀವು ನಿಜವಾಗ್ಲೂ ಇದಕ್ಕೆ ಔಟ್ ಕೊಡ್ತೀನಿ ನಾನು. ಯಾರಾದರೂ ಯೋಚನೆ ಮಾಡ್ತಿದ್ರೆ ಇದೊಂದು ಬೈ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಯಾರು ಡೌಟೇ ಬೇಡ, ಈ ಪ್ರಾಡಕ್ಟ್ಸ್ನ ನಿಮ್ಮ ಬೇಬಿಗೆ 100% ಯೂಸ್ ಮಾಡ್ಬೋದು. ಇದರಿಂದ ಯಾವುದೇ ರಿಯಾಕ್ಷನ್ ಆಗಲ್ಲ. ಇದು ನನ್ನ ಡರ್ಮಟೊಲಜಿಸ್ಟ್ ಸಜೆಸ್ಟ್ ಮಾಡಿರೋವಂಥ ಕ್ರೀಮ್. ಅವರೇ ಹೇಳಿದ್ದಾರೆ ಇದು ತುಂಬ ಒಳ್ಳೆ ಪ್ರಾಡಕ್ಟು, ಇದನ್ನು ಯೂಸ್ ಮಾಡಿ ರಿಸಲ್ಟ್ ಸಿಗುತ್ತೆ ಅಂತ. ಸೊ ನಾನು ಮುಂಚೆಯಿಂದನೂ ಪಾಪು ಚಿಕ್ಕವಳು ಅಂದರೆ 1 ಮಂತಿಂದನೂ ನಾನು ಇದನ್ನು ಯೂಸ್ ಮಾಡ್ತಾ ಬಂದಿದ್ದೀನಿ. ಅವಳಿಗೆ ಇದರಿಂದ ಯಾವುದೇ ಥರ ರಿಯಾಕ್ಷನ್ಸ್ ಆಗಿಲ್ಲ. ಇನ್ನೂ ಬೆಸ್ಟ್ ರಿಸಲ್ಟ್ ಕೊಡ್ತಾನೆ ಇದು. ಸೊ ಹಾಗಾಗಿ ಇದು ನಂದು ಬೆಸ್ಟ್ ಪ್ರಾಡಕ್ಟು. ಇದರಲ್ಲಿ ಏನೇನಿದೆ ಅಂತ ಹೇಳೋದಾದರೆ ಅಲೋವೆರಾ ಜೆಲ್ ಇದೆ. ನಿಮಗೆ ಗೊತ್ತು ಅಲೋವೆರಾ ಜೆಲ್ ಎಷ್ಟು ಯೂಸ್ ಆಗುತ್ತೆ ಸ್ಕಿನ್ನಿಗೆ ಅಂತ ಹೇಳಿದ್ರೆ, ದೊಡ್ಡವ್ರಿಗೆ ಯೂಸ್ ಆಗುತ್ತೆ ಅಂದಮೇಲೆ ಚಿಕ್ಕ ಮಕ್ಕಳಿಗೆ ಎಷ್ಟು ಯೂಸ್ ಆಗುತ್ತೆ ಅಲ್ವಾ. ಸೊ ಸ್ಕಿನ್ನ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಕಿನ್ ಮಾಯಿಶ್ಚರ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಕೆಲಾಮೈನ್ ಅನ್ನೋ ಒಂದು ಪ್ರಾಡಕ್ಟ್ ಇದೆ. ಸೊ ಇದು ಬೇಬಿ ಸೆನ್ಸಿಟಿವ್ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಲಿಕ್ವಿಡ್ ಫ್ಯಾರಬಿನ್ ಅಂತ ಇದೆ. ಆ್ಯಂಡ್ ಕೆಲಾಮೈನ್ ಅಂತ ಹೇಳಿದೆ ಅಲ್ವಾ. ಸೊ ಅದು ಸ್ಕಿನ್ ಇಡ್ಚಿಂಗ್ ಆಗಿರ್ಬೋದು, ರ್ಯಾಷಸ್ ಆಗಿರ್ಬೋದು, ಅದೆಲ್ಲನೂ ಪ್ರಿವೆಂಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಕ್ರೀಮ್ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ ಬೇಕು ಅಂತ ಹೇಳಿದ್ರೆ. ನಿಜವಾಗ್ಲೂ ತುಂಬ ಯೂಸ್ ಆಗುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಯಾವುದೇ ಥರ ಡೌಟ್ಸ್ ಇಲ್ಲದೆ 100% ನಂಬಿಕೆ ಇಟ್ಟು ಇದನ್ನು ಯೂಸ್ ಮಾಡ್ಬೋದು. ಇದು ಫಸ್ಟ್ ಒನ್ನು ನಾನು ಯೂಸ್ ಮಾಡ್ತಾ ಇರೋದು. ಇದನ್ನು ಎಲ್ಲಿಗೆ ಹಚ್ಬೋದು ಅಂತ ಕೇಳ್ತೀರಾ. ಸೊ ಇದನ್ನು ಫುಲ್ ಬಾಡಿಯಲ್ಲಿ ಎಲ್ಲೇ ರ್ಯಾಷಸ್ ಆಗಿದ್ರು, ಎಲ್ಲೇ ಆ್ಯಕ್ನೆ ಆಗಿದ್ರು ಇದನ್ನು ಯೂಸ್ ಮಾಡ್ಬೋದು. ಇವನ್ ಹೆಡ್ಡಿಂದ ಟೋವರೆಗೂ ನೀವು ಎಲ್ಲ ಕಡೆನೂ ಇದನ್ನು ಅಪ್ಲೈ ಮಾಡ್ಬೋದು. ಎಲ್ಲೆಲ್ಲಿ ರ್ಯಾಷಸ್ ಆಗಿರುತ್ತೆ, ಪಿಂಪಲ್ಸ್ ಆಗಿರುತ್ತೆ, ಅಲ್ಲಿಗೆಲ್ಲ ಅಪ್ಲೈ ಮಾಡಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗ್ಬೇಕಂತ ಹೇಳಿದ್ರೆ ಬೆಳಗ್ಗೆ ಒಂದ್ಸಲ ಮತ್ತು ರಾತ್ರಿ ಪಾಪು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಹಚ್ಚಿ ಮಲಗಿಸಿ. ತುಂಬ ಮ್ಯಾಜಿಕ್ ಆಗೇ ವರ್ಕ್ ಆಗುತ್ತೆ ಇದು ಅಂತ ಹೇಳ್ತೀನಿ. ನಾನು ಬಾಡಿಗೆ ಯೂಸ್ ಮಾಡ್ತೀನಿ ಅವಿನೋದು. ಸೊ ಅವಿನೋ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ತುಂಬ ಬೆಸ್ಟ್ ಪ್ರಾಡಕ್ಟ್ ಅಂತ, ನನಗೂ ಕೂಡ ಹಾಗೆ ಅನಿಸಿದ್ದು. ಅವಿನೋ ಬೇಬಿ ಸ್ಕಿನ್ ಕೇರ್ಗೆ ಅವಿನೋ ಇಸ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ನೋಡೋಣ ತರಿಸೋಣ ಅಂತ ತರಿಸಿದೆ. ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಅವಿನೋ ಬೇಬಿ ಲೋಷನ್. ಇದು ಡೈಲಿ ಮಾಯ್ಶ್ಚರ್ ಲೋಷನ್. ಇದನ್ನ ನ್ಯಾಚುರಲ್ ಓಟ್ ಮಿಲ್ಲಿಂದ ಮಾಡಿರೋದ್ರಿಂದ ಬೇಬಿ ಸ್ಕಿನ್ಗೆ ಯಾವುದೇ ಥರ ಎಫೆಕ್ಟ್ ಆಗಲ್ಲ. ಸೊ ಹಾಗಾಗಿ ನಾನು ಇದನ್ನು ತರಿಸ್ಕೊಂಡೆ ನೋಡೋಣ ಅಂತ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದಂತೂ. ನಾನು ಪಾಪುಗೆ ಫುಲ್ ಬಾಡಿಗೆ ಅಪ್ಲೈ ಮಾಡ್ತೀನಿ, ಫೇಸಿಗೆ ಡರ್ಮಾಡೋರ್ದು ಅಪ್ಲೈ ಮಾಡ್ತೀನಿ. ಇದರಿಂದನೂ ಅಷ್ಟೇ ಯಾವುದೇ ಥರ ಸ್ಕಿನ್ ಇರಿಟೇಷನ್ಸ್ ಆಗಿರ್ಬೋದು, ಸ್ಕಿನ್ ರಿಯಾಕ್ಷನ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು ಆಗಿಲ್ಲ. ಸ್ಕಿನ್ನ ಮಾಯ್ಶ್ಚರ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೆ ಗೊತ್ತು ಓಟ್ಸಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ. ಸೊ ಇದು ನ್ಯಾಚುರಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು ನಾನು ತುಂಬ ಜನ ಬೇಬಿ ಕಾಜಲ್ ಯೂಸ್ ಮಾಡ್ತಿರ್ತೀರ. ನಾನು ಈ ಕಾಜಲ್ ಯೂಸ್ ಮಾಡ್ತೀನಿ ಪಾಪುಗೆ. ಆ್ಯಕ್ಚುಲಿ ನಾನು ಸೆಲ್ಫಿ ಕ್ಯಾಮ್ರಾ ಯೂಸ್ ಮಾಡ್ತಿರೋದ್ರಿಂದ ನಿಮಗೆ ಎಲ್ಲ ತಳ್ಕಂಬಳ್ಕಂಗೆ ಕಾಣಿಸ್ತಿದೆ. ಸೊ ನಾನು ಆ್ಯಕ್ಚುಲಿ ಪಾಪು ಕಾಜಲ್ ಯೂಸ್ ಮಾಡೋದೇ ಇಲ್ಲ. ನಾನು ಎಲ್ರಿಗೂ ರೆಕಮೆಂಡ್ ಮಾಡಲ್ಲ ಕಾಜಲ್ ಯೂಸ್ ಮಾಡಿ ಅಂತ. ಕೆಲವೊಂದು ಮಕ್ಳಿಗೆ ಇರಿಟೇಷನ್ಸ್ ಆಗುತ್ತೆ ಅದರಿಂದ. ಸೊ ಸ್ಕಿನ್ ರಿಯಾಕ್ಷನ್ ಆಗುತ್ತೆ. ಪಾಪು ಎದ್ದು ಬಂದ್ಲು. ಮುಗೀತು ಕತೆ, ವಿಡಿಯೋ ಮಾಡೋ ಕತೆ ಮುಗೀತು. ಅವಳು ಮಲಗಿದ್ಲು. ಸೊ ಹಾಗಾಗಿ ವಿಡಿಯೋ ಮಾಡ್ಕೋತಿದ್ದೆ. ಅವಳು ಎದ್ದು ಬಂದ್ಲು, ತೊಡೆ ಮೇಲೆ ಹಾಕ್ಕೊಂಡೇ ವಿಡಿಯೋ ಮಾಡ್ತಿದ್ದೀನಿ. ಸೊ ಕಾಜಲ್ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ಬೇಬಿ ಹಗ್ದು 100% ನ್ಯಾಚುರಲ್ ಕಾಜಲ್. ಇದು ಎಲ್ರಿಗೂ ಕಾಜಲ್ ಯೂಸ್ ಮಾಡಬೇಕು ಅಂತ ರೆಕಮೆಂಡ್ ಮಾಡಲ್ಲ. ಸೊ ಕೆಲವೊಂದು ಮಕ್ಕಳಿಗೆ ಸ್ಕಿನ್ ರಿಯಾಕ್ಷನ್ ಆಗುತ್ತೆ.
ಸೊ ಎಲ್ಲಿ ಕಾಜಲಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಅಲ್ಲೇ ವೈಟ್ಗೆ ಆಗ್ಬಿಡುತ್ತೆ, ಇಲ್ಲ ಅಲ್ಲೇ ಸಣ್ಣ ಸಣ್ಣ ಗುಳ್ಳೆ ಹೊಡೆಯೋದಕ್ಕೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಕಾಜಲ್ ಎಲ್ಲ ಮಕ್ಳಿಗೂ ಯೂಸ್ ಮಾಡಬೇಕು ಅಂತ ನಾನು ಹೇಳಲ್ಲ. ನಾನು ನನ್ನ ಮಕ್ಳಿಗೆ ಯೂಸೇ ಮಾಡಲ್ಲ. ತುಂಬ ಜನ ಹೇಳ್ತಾರೆ ದೃಷ್ಟಿ ಆಗ್ಬಿಡುತ್ತೆ, ಕಾಜಲ್ ಯೂಸ್ ಮಾಡು, ಕಾಜಲ್ ಕಪ್ಪು ಇಡು ಹಣೆಗೆ ಅಂತ. ನನಗೆ ಯಾವತ್ತೂ ಕಪ್ಪಿಟ್ರೆ ದೃಷ್ಟಿ ಹೋಗುತ್ತೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಮಗೆ ನಾವೇ ಅನ್ಕೋತೀವಿ ಅಷ್ಟೇ, ದೃಷ್ಟಿ ಆಗುತ್ತೆ ಅಂತ. ನಾವು ಅನ್ಕೊಳ್ಳೋದ್ರಿಂದನೇ ಮಕ್ಳಿಗೆ ದೃಷ್ಟಿ ಮಾಡ್ತೀವಿ ಅಷ್ಟೇ. ಈಗ ದೃಷ್ಟಿ ಆಗುತ್ತೆ ಅಂತ ನಾವು ಅನ್ಕೊಂಡ್ರೆ ದೃಷ್ಟಿ ಆಗುತ್ತೆ, ದೃಷ್ಟಿ ಆಗಿಲ್ಲ ಅಂತ ಅನ್ಕೊಂಡ್ರೆ ದೃಷ್ಟಿ ಆಗಲ್ಲ. ಸೊ ಈಗ ಕಾಜಲ್ ಹಚ್ಚೋರ್ಗೆ ನಾನು ವಿರೋಧಿ ಅಲ್ಲ, ಅದು ನಿಮ್ಮ ಇಷ್ಟ, ಅದು ನಿಮ್ಮ ಒಪಿನಿಯನ್. ನನ್ನ ಒಪಿನಿಯನ್ ಏನಂದರೆ, ನನಗೆ ನನ್ನ ಪಾಪಗೆ ಕಾಜಲ್ ಜಾಸ್ತಿ ಯೂಸ್ ಮಾಡಲ್ಲ. ಯಾವಾಗಲಾದರೂ ಒನ್ ಟೈಮ್ ಯೂಸ್ ಮಾಡ್ತೀನಿ. ಈಗ ಟ್ರೆಡಿಷ್ನಲ್ ವೇರ್ ಏನಾದರೂ ಹಾಕಿದಾಗ ಕಾಜಲ್ ಚಿಕ್ಕದೊಂದು ಬೊಟ್ಟಿಡ್ತೀನಿ ಅಷ್ಟೇ. ಅದರ್ವೈಸ್ ನಾನೇನು ಕಾಜಲ್ನ ಯೂಸ್ ಮಾಡಲ್ಲ. ಬಟ್ ಕಾಜಲ್ ಯೂಸ್ ಮಾಡೋರಿಗೆ ದಿಸ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಪೂರ ಘೀ ಆ್ಯಂಡ್ ತುಳಸಿಯಿಂದ ಮಾಡಿದ್ದಾರೆ. ಸೊ ದಿಸ್ ಈಸ್ ದ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನನ್ನ ಮಗಳು ಯೂಸ್ ಮಾಡಿದಾಗಿಂದ ಯಾವುದೇ ಥರ ಸ್ಕಿನ್ ಅಲರ್ಜೀಸ್ ಆಗಿಲ್ಲ. ಬಟ್ ನಾನು ಯೂಸ್ ಮಾಡೋದು ನನಗೆ ಇಷ್ಟ ಆಗಲ್ಲ ಅಂತ ಅಷ್ಟೇ. ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ಸ್ ಆಗ್ಬೋದು ಅಂತ ನಾನು ಅವಾಯ್ಡ್ ಮಾಡ್ತೀನಿ ಅಷ್ಟೇ. ಬಟ್ ಮನೇಲಿ ಎಲ್ಲರೂ ಬೈತಾರೆ ಕಾಜಲ್ ಹಚ್ಚು ಅಂತ. ಬಟ್ ಅನ್ಕೊತೀನಿ, ಆಮೇಲೆ ನಾನು ಹಚ್ಚೋದಕ್ಕೆ ಹೋಗಲ್ಲ, ಅವಳಿಗೇನೋ ತೊಂದರೆ ಆಗಬಾರ್ದು ಅಂತ ಅಷ್ಟೇ. ಇನ್ನು ನೆಕ್ಸ್ಟ್ ಬಂದರೆ, ಕಾಜಲ್ ಯೂಸ್ ಮಾಡೋದ್ಮೇಲೆ ಪೌಡ್ರ್ ಎಲ್ಲರೂ ಯೂಸ್ ಮಾಡ್ತಾರೆ. ನಾನು 100% ಪೌಡರ್ನ ರೆಕಮೆಂಡ್ ಮಾಡಲ್ಲ. ತುಂಬ ಜನ ಪೌಡರ್ ಹಚ್ಚಬೇಕು, ಏನಾದರೂ ಈಗ ಕುತ್ತಿಗೆ ಹತ್ರ ಇಲ್ಲೆಲ್ಲ ಸೆಲ್ತಂಗಾಗಿರುತ್ತೆ, ಕುತ್ತಿಗೆ ಹತ್ರ, ಕಂಕ್ಳ ಹತ್ರ, ಬೇಬಿ ಪ್ರೈವೇಟ್ ಪಾರ್ಟ್ ಹತ್ರ ಅಲ್ಲೆಲ್ಲ ಸ್ವಲ್ಪ ಸೆಲ್ತಂಗಾಗಿರುತ್ತೆ. ನ್ಯೂ ಬಾರ್ನ್ಸ್ ಬೇಬಿಗೆ ತುಂಬ ಆಗ್ತಿರುತ್ತೆ. ಸೊ ಅವಾಗ ಪೌಡ್ರ್ ಯೂಸ್ ಮಾಡಬೇಕು, ಪೌಡ್ರ್ ಹಾಕಿದ್ರೆ ಬೇಗ ಎಲ್ಲ ಕ್ಯೂರ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಯಾವತ್ತೂ ಹಾಗೆ ಅನಿಸಿಲ್ಲ. ಪೌಡ್ರ್ ಹಾಕೋದ್ರಿಂದ ಇನ್ನೂ ರಿಯಾಕ್ಷನ್ ಜಾಸ್ತಿನೇ ಆಗುತ್ತೆ ಹೊರತು ಅದರಿಂದ ಕಮ್ಮಿ ಆಗುತ್ತೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಒನ್ ಮೋರ್ ಥಿಂಗ್, ಪೌಡ್ರ್ ಹಚ್ಚೋದ್ರಿಂದ ಏನೇನು ಡಿಸ್ಅಡ್ವಾಂಟೇಜಸ್ ಅಂತಲೂ ಹೇಳ್ತೀನಿ. ಅದ್ರ ಮೇಲೆ ಕೊಟ್ಟಿದ್ದ ಎಲ್ಲ ಪೌಡರ್ ಬಾಕ್ಸ್ ಮೇಲೂ ಮೆನ್ಷನ್ ಮಾಡಿರ್ತಾರೆ ಅದರಿಂದ ಏನು ಆಗುತ್ತೆ ಅಂತ. ಸೊ ಡೈರೆಕ್ಷನ್ ಫಾರ್ ಯೂಸ್, ನೋಡಿ ಇಲ್ಲಿ ವಾರ್ನಿಂಗ್ ಅಂತ ಬರ್ದಿರ್ತಾರೆ. ವಾರ್ನಿಂಗ್ ಅಂತ ಬರೆದು, ಕೀಪ್ ಪೌಡರ್ ಅವೇ ಫ್ರಮ್ ಚಿಲ್ಡ್ರನ್ಸ್ ನೋಸ್ ಆ್ಯಂಡ್ ಮೌತ್, ಇನ್ಹಲೇಷನ್ ಕೆನ್ ಕಾಸ್ ಬ್ರೀತಿಂಗ್ ಪ್ರಾಬ್ಲಮ್ಸ್, ಡು ನಾಟ್ ಅಪ್ಲೈ ಆನ್ ಚಾಪ್ಡ್ ಆ್ಯಂಡ್ ಬ್ಲೀಡಿಂಗ್ ಸ್ಕಿನ್ ಅಂತ ಬರೆದಿರ್ತಾರೆ. ಸೊ ನೀವು ಯೋಚನೆ ಮಾಡಿ, ಅವರೇನೆ ಅದ್ರ ಮೇಲೆ ಬರ್ದಿದ್ದಾರೆ ಅಂತ ಹೇಳಿದ್ರೆ, ಇದು ಇನ್ಹಲೇಷನ್, ಇದು ಡಸ್ಟ್ ಥರ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಬೇಬಿ ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಪೌಡ್ರ್ ತೊಗೊಂಡು ಫುಲ್ಲು ಮುಖಕ್ಕೆಲ್ಲ ಟ್ಯಾಪ್ ಮಾಡಿ ಫುಲ್ ಬಾಡಿಗೆಲ್ಲ ಹಚ್ಬಿಡ್ತಾರೆ. ದಯವಿಟ್ಟು ಕೆಲಸ ಮಾಡಬೇಡಿ. ಬೇಬಿ ಸ್ಕಿನ್ನು, ಬೇಬೀಸ್ ಆರ್ಗನ್ಸ್ ಎಲ್ಲ ಇನ್ನೂ ಸೆನ್ಸಿಟಿವ್ ಇರುತ್ತೆ. ಅದು ಡಸ್ಟ್ ಇನ್ಹೇಲ್ ಮಾಡಿದಾಗೆ ಅದು ತುಂಬ ಎಫೆಕ್ಟ್ ಆಗಿಬಿಡುತ್ತೆ. ಅದು ಹೇಳೋಕ್ಕಾಗಲ್ಲ. ಆ ಥರ ಯಾವ ಮಕ್ಳಿಗೂ ಆಗೋದು ಬೇಡ. ಸೊ ಹಾಗಾಗಿ ಪೌಡ್ರನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಮುಖದ ಹತ್ರ, ಮೌತ್ ಹತ್ರ, ಮೂಗತ್ರ ಪೌಡ್ರ್ ಹಚ್ಚೋದಕ್ಕೆ ಹೋಗಲೇಬೇಡಿ. ಏನಾದರೂ ಕಾಜಲ್ ಇಟ್ಟರೆ ಕಾಜಲ್ ಮೇಲೆ ಸ್ವಲ್ಪ ಒಂದು ಪಿಂಚ್ ತೊಗೊಂಡು ಟ್ಯಾಪ್ ಮಾಡಿ ಅಷ್ಟೇ. ಅದರ್ವೈಸ್ ಫೇಸಿಗೆ ಪೌಡ್ರ್ ಹಚ್ಚಕ್ಕೆ ಹೋಗಬೇಡಿ. ಇದರಿಂದ ಪಾಪು ಹೆಲ್ತ್ಗೆ ಎಫೆಕ್ಟ್ ಆಗೋದಂತೂ 100%. ಸೊ ಹಾಗಾಗಿ ಪೌಡ್ರ್ ಯೂಸ್ ಮಾಡಬೇಡಿ. ನೀವು ಪೌಡ್ರ್ ಯೂಸ್ ಮಾಡ್ತೀನಿ ಅಂತ ಪೌಡ್ರ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಈ ಸಬಾಮೇಡ್ ಪೌಡರು ತುಂಬ ಚೆನ್ನಾಗಿದೆ. ತುಂಬ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ, ಫ್ರಾಗ್ರೆನ್ಸು ಕೂಡ ತುಂಬ ಚೆನ್ನಾಗಿದೆ. ಬೇಕು ಅನ್ನೋರು ಇದನ್ನು ತಗೊಳ್ಳಿ. ಬಟ್ ನಾನು ಹೊಸದು ನಮ್ಮ ಮನೆಯವ್ರು ತಂದಿದ್ರು, ಸ್ವಲ್ಪನೂ ಖಾಲಿ ಆಗಿಲ್ಲ. ಪೌಡ್ರ್ ಫುಲ್ ಬಾಕ್ಸ್ ಹೇಗಿದೆಯೋ ಹಾಗೆ ಇದೆ. ಪಾಪು ನೋಡ್ತಿದ್ದಾಳೆ, ನಮ್ಮಮ್ಮ ಈಗೇನೋ ಒಬ್ಬೊಬ್ಬಳೆ ಹಿಂಗೆ ಮಾತಾಡ್ತಿದ್ದಾಳೆ ಅಂತ ನಾನು ಸುಮ್ಮನೆ ಮಾತಾಡ್ತಿದ್ದೀನಿ.